ಶ್ರೀ ಗುರುಭ್ಯೋ ನಮಃ. ಓಂ ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ಭಾರತಮೃತಂ ಜಗತ್ ಪಿಬತಿ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 329ನೇ ಭಾಗ. ಅರುಣಾಚಲೇಶ್ವರನ ಸನ್ನಿಧಾನದಲ್ಲಿ ಸ್ನಾನ ಮಾಡುವುದರಿಂದಲೇ ಬ್ರಹ್ಮ ಹತ್ಯಾದಿ ಮಹಾಪಾತಕಗಳನ್ನು ನಾಶ ಮಾಡುವ ಪವಿತ್ರವೂ ಪರಮಶ್ರೇಷ್ಠವೂ ಆದ ಬ್ರಹ್ಮತೀರ್ಥವಿದೆ. ಪ್ರತಿ ಮಾರ್ಗಶಿರ ಮಾಸದಲ್ಲಿ ಬ್ರಹ್ಮ ಮತ್ತು ಇತರ ದೇವತೆಗಳ ಸಮೂಹದೊಂದಿಗೆ ಇಂದ್ರನು ಅಲ್ಲಿಗೆ ಬಂದು ಮಾಸ ಪೂರ್ತಿ ಪ್ರತಿನಿತ್ಯವೂ ಸ್ನಾನ ಮಾಡಿ ಅರುಣಾಚಲೇಶ್ವರನನ್ನು ಪೂಜಿಸಿ ಧ್ಯಾನ ಮಾಡುತ್ತಾ ಅಲ್ಲಿಯೇ ಇರುತ್ತಾರೆ. ಬ್ರಹ್ಮತೀರ್ಥದ ಸಮೀಪದಲ್ಲಿಯೇ ಹಿಂದೆ ಈಶ್ವರನು ಬ್ರಹ್ಮನ ಶಿರಸ್ಸನ್ನು ಕತ್ತರಿಸಿ ಕೈಗೆ ಅಂಟಿದ ಕಪಾಲದೊಂದಿಗೆ ಸ್ನಾನ ಮಾಡಿದ ಶಿವತೀರ್ಥವೂ ಸಹ ಇರುವುದು. ಮಾಘ ಮಾಸದಲ್ಲಿ ಶಿವನು ತನ್ನ ಪ್ರಮಥ ಗಣಗಳೊಂದಿಗೆ ಇಲ್ಲಿ ನೆಲೆಸಿರುವನು. ಶಿವತೀರ್ಥದಲ್ಲಿ ಮಾಡುವ ಮಾಘ ಸ್ನಾನವು ಪಾಪ ಕಾರ್ಯಗಳಿಗೆ ಪ್ರಾಯಶ್ಚಿತ್ತವಾಗಿ ಮಾಡಿದ ಕಾರ್ಯಗಳು ಸಫಲವಾಗುವವು. ಆಗ್ನೇಯ ದಿಕ್ಕಿನಲ್ಲಿ ಸ್ನಾನ ಮಾತ್ರದಿಂದ ಸಕಲೈಶ್ವರ್ಯಗಳನ್ನು ಕೊಡುವ ಮಹಿಮಾನ್ವಿತವಾದ ಅಗ್ನಿತೀರ್ಥವಿದೆ. ಅಗ್ನಿದೇವನು ಇದರಲ್ಲಿ ಸ್ನಾನ ಮಾಡಿದ್ದರ ಫಲವಾಗಿ ಸ್ವಾಹಾದೇವಿಯನ್ನು ಪತಿಯನ್ನಾಗಿ ಪಡೆದನು. ಅನಂಗನಾದ ಮನ್ಮಥನು ಪ್ರತಿ ಫಾಲ್ಗುಣ ಮಾಸದಲ್ಲಿ ಸ್ನಾನ ಮಾಡಿ ಈಶ್ವರನನ್ನು ಅರ್ಚಿಸಿ ಸಕಲ ಸುಖಗಳಿಗೆ ಅಧಿಪತಿಯಾಗಿರುವನು. ಲಕ್ಷ್ಮಿಯೊಂದಿಗೆ ಮಹಾವಿಷ್ಣುವು ಪ್ರತಿ ಚೈತ್ರ ಮಾಸದಲ್ಲಿ ಸ್ನಾನ ಮಾಡಿ ಶಿವನನ್ನು ಅರ್ಚಿಸುವ ಬ್ರಹ್ಮರ್ಷಿಗಳು ವಾಸಿಸುವ ವಿಷ್ಣು ತೀರ್ಥವೂ ಸಹ ಇಲ್ಲಿಯೇ ಇರುವುದು. ಇದೇ ರೀತಿಯಲ್ಲಿ ಮಹಿಮೆಯಿಂದ ಕೂಡಿದ ಸೂರ್ಯತೀರ್ಥ, ಅಶ್ವಿನಿ ತೀರ್ಥ, ವಿಶ್ವೇದೇವ ತೀರ್ಥ ಮುಂತಾದ ಅಗಣಿತ ಸಂಖ್ಯೆಯ ತೀರ್ಥಗಳಲ್ಲದೆ ಸ್ಕಂದ ನದಿ, ಅಗಸ್ತ್ಯರ ಕುಂಭಯೋಗ ಸಿದ್ಧಿಗೆ ಕಾರಣವಾದ ಕುಂಭ ನದಿಗಳೂ ಇವೆ. ಅರುಣಾಚಲದ ಮೂಲದಲ್ಲಿ ಗಂಗೆ, ಮಧ್ಯದಲ್ಲಿ ಯಮುನೆ, ಶಿಖರದಲ್ಲಿ ನರ್ಮದೆಯರು ನೆಲೆಸಿ ಈಶ್ವರನನ್ನು ಸೇವಿಸುತ್ತಿರುವರು. ಈ ಪರ್ವತದ ಆದ್ಯಂತಗಳಲ್ಲಿ ಅನೇಕ ತೀರ್ಥಗಳು ಉದ್ಭವಿಸಿವೆ. ಇವುಗಳ ಸಂಖ್ಯೆ ಎಷ್ಟೆಂದು ತಿಳಿಯಲು ಮಾರ್ಕಂಡೇಯ ಮಹರ್ಷಿಗೂ ಸಾಧ್ಯವಾಗದೆ ತಪಸ್ಸಿನಿಂದ ಅರುಣಾಚಲೇಶ್ವರನನ್ನು ಪ್ರಸನ್ನನಾಗುವಂತೆ ಮಾಡಿ, ದೇವದೇವನೇ, ನಿನ್ನ ಪರ್ವತದಲ್ಲಿ ಎಣಿಸಲಾಗದಷ್ಟು ತೀರ್ಥಗಳಿವೆ. ಅವುಗಳ ಮಹಿಮೆಯನ್ನು ತಿಳಿಯಲು, ಅವೆಲ್ಲವುಗಳಲ್ಲಿ ಸ್ನಾನ ಮಾಡಿ ಪುನೀತರಾಗಲು ಹುಲು ಮಾನವರಾದ ನಮಗೆ ಒಂದು ಜನ್ಮ ಸಾಲದು. ಎಲ್ಲ ತೀರ್ಥಗಳ ಸಾನ್ನಿಧ್ಯವನ್ನು ಒಂದು ಸ್ಥಳದಲ್ಲಿಯೇ ಇರುವಂತೆ ಮಾಡಲು ಮಹರ್ಷಿಗಳಿಗೂ ಸಾಧ್ಯವಾಗದ ಕಾರ್ಯ. ಹಾಗೆಯೇ ಬೇರೆ ಬೇರೆಯಾಗಿ ಎಲ್ಲ ತೀರ್ಥಗಳನ್ನು ಸೇವಿಸುವುದೂ ಸಾಧ್ಯವಿಲ್ಲ. ಆದುದರಿಂದ ನೀನು ನಿನ್ನ ತೇಜಸ್ಸನ್ನು ಉಪಸಂಹರಿಸಿಕೊಂಡು ಸಕಲ ತೀರ್ಥಾಭಿಮಾನಿ ದೇವತೆಗಳೊಂದಿಗೆ ಭಕ್ತರಿಗೆ ಆರಾಧಿಸಲು ಅನುಕೂಲವಾಗುವಂತೆ ಈ ಅರುಣಾಚಲದಲ್ಲಿಯೇ ನೆಲೆಸಿರು. ಹೀಗೆಂದು ಮಾರ್ಕಂಡೇಯ ಮಹರ್ಷಿಯು ವರವನ್ನು ಬೇಡಿಕೊಂಡನು. ಗೌತಮ ಮಹರ್ಷಿಯು ಪಾರ್ವತಿಗೆ, ನಾನು ಸಹ ಗಿರೀಶ್ವರನನ್ನು ತಪಸ್ಸು ಮಾಡಿ ಸೂಕ್ಷ್ಮವಾದ ತೇಜೋಲಿಂಗವನ್ನು ಅರ್ಚಿಸಿದನು. ಹೀಗೆಯೇ ಅನೇಕ ಋಷಿಶ್ರೇಷ್ಠರು ನನ್ನೊಂದಿಗೆ ಸೇರಿಕೊಂಡು ಈಶ್ವರನ ಪ್ರೀತ್ಯರ್ಥವಾಗಿ ಹೋಮವನ್ನು ಮಾಡಿ ಆಜ್ಯಾಹುತಿಯನ್ನು ಕೊಟ್ಟೆವು. ಆಗ ಹೋಮಾಗ್ನಿಯಿಂದ ಸರ್ವಲಕ್ಷಣ ಸಂಪನ್ನೆಯರಾದ 7 ಜನ ಕನ್ಯೆಯರು ಹುಟ್ಟಿದರು. ಅವರೆಲ್ಲರನ್ನೂ ಈಶ್ವರನ ಪೂಜೆಯಲ್ಲಿ ನಿಯೋಜನೆ ಮಾಡಿದೆನು. ಇದೇ ರೀತಿಯಲ್ಲಿ ಈ ಮೊದಲು ಅನೇಕ ರಾಜರುಗಳು ಅರುಣಾಚಲೇಶ್ವರ ಲಿಂಗವನ್ನು ಪೂಜಿಸಿದ ಫಲವಾಗಿ ತಮ್ಮ ಶತ್ರುಗಳನ್ನು ನಿಗ್ರಹಿಸಿ ರಾಜ್ಯಾಧೀಶರಾಗಿ ಅವರೆಲ್ಲರೂ ಅರುಣಾಚಲೇಶ್ವರನಿಗೆ ನಾನಾ ವಿಧಗಳ ಸೇವೆಗಳನ್ನು ನಡೆಸಿದರು. ಅರುಣಾಚಲ ಎಂಬ ಪರ್ವತದ ರೂಪದ ಈ ಶಿವಲಿಂಗವು ಮಹಿಮಾನ್ವಿತವೂ ಪಾಪಹರವೂ ಆಗಿದೆ. ಇವನೇ ಶರಣಾಗತರಾದವರನ್ನು ರಕ್ಷಿಸುವವನು. ಸ್ಮರಣ ಮಾತ್ರದಿಂದಲೇ ಸಕಲ ದುರಿತಗಳೂ ಕ್ಷಯವಾಗುವು. ಆದ್ದರಿಂದ ಪಾರ್ವತಿ ದೇವಿಯೇ, ನೀನು ಶ್ರೀ ಅರುಣಾಚಲೇಶ್ವರನನ್ನು ಭಕ್ತಿಯಿಂದ ಆರಾಧಿಸುತ್ತಾ ಸ್ತೋತ್ರ ಭಜನೆಗಳೊಂದಿಗೆ ಜಪವನ್ನು ಮಾಡು. ನಿನ್ನ ಅಭೀಷ್ಟಗಳು ಖಂಡಿತವಾಗಿಯೂ ಸಿದ್ಧಿಸುತ್ತವೆ. ಹೀಗೆಂದು ಗೌತಮರು ಪಾರ್ವತಿ ದೇವಿಗೆ ತಿಳಿ ಹೇಳಿದರು. ಬಂಧುಗಳ, ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ. ಜೈ ಶ್ರೀರಾಮ್.